ಗಂಟೆ ಒಬ್ಬರು ಗಂಟೆ ಬೆಂಕಿ ಹಾಕೊಂಡು ಗಂಟೆ ಹೋ ನಾನು ಈಗ ಒಂಬುರ್ಜ್ಗೆ ಎಂಬ ಉಬಳಾಠಾಣಕ್ಕೆ ಬಂದಂತೆ ಆಯಿತು. ನನ್ನ ತಾಯಿ ಹೇಳಿದಂತೆ ಈ ಒಡ್ಡಿ ವಾಲಗವನ್ನು ಪೂಜೆಗೊಂಡದಂತೆ ಆಯಿತು. ಈಗ ನಾನು ಈ 52 ಒಡ್ಡಿ ವಾಲಗ ಶಿಲಾಲಿಪಿಯನ್ನು ಹೊರಗೆ ತೆಗೆಯಬೇಕು. ಡೊಳ್ಳ, ಕೈತಾಳ, ಕಾಳೆ, ನೆಪೇರಿ, ಹೆಗ್ಗಾಳೆ, ಕಣ್ಣಗೆಜ್ಜಿ, ಝಾಂಗಟಿ, ಕಡಾವಿ, ಡಾಲು, ಸಾಲು ಸತ್ತಿಗೆ, ಕಳಸ, ಧೂಪರತಿ, ಪಂಚಗಂಟಿ, ದಪ್ಪ, ನಗರಿ, ನೌಬತ್ತ, ಪಲ್ಲಕ್ಕಿ, ತೋರಾವಿ, ಹಣಮಗರಿ, ಹಂದಿಕ್ವಾರಿ, ಹೊನಂಕದ ಗೊಂಡ್ಯ, ಅಲಗ, ಪದಕದ ಹಾರ, ಕುಂದಿನಿ ಉಡದಾರ, ನಡಕಟ್ಟ, ಮುರಿ ಕಂಕಡೆ, ರುಳಿ ಪದಕವನ್ನು ಹೊರಗೆ ತೆಗೆದು ಭಾರ ದೇವಣ್ಣ ನೀನು ಇತ್ತ ಬಾ, ನೀನು ಡೊಳ್ಳ ಬಾರಿಸಬೇಕು. ಜಗದೇವ ನೀನು ತಾಳ ಬಾರಿಸಬೇಕು. ಅದರಾಗಲಿ ಗುರುದೇವ. ದಿಲ್ಲಿ ರಾಯ ನೀನು ಡ್ಯೂಟಿಗೆ ಹಿಡಿಯಬೇಕು. ಅದರಾಗಲಿ ಗುರುದೇವ. ಕಲ್ಲಣ್ಣ ನೀನು ಕರೆನೆ ಊದಬೇಕು. ನಿಂಗರಾಯ ನೀನು ಝಾಂಗಟಿ ಬಾರಿಸಬೇಕು. ಅದರಾಗಲಿ ಗುರುದೇವ. ಏನು ಸಂಗಣ್ಣ? ಗುರುದೇವ. ಸಂಗಣ್ಣ ನೀನು ಸತ್ತಿಗೆ ಹಿಡಿಯಬೇಕು. ಅದರಾಗಲಿ ಗುರುದೇವ. ಬಾರೋ ಪಲ್ಲಕ್ಕಿ ಹೊರುವ ಪದಮಣ್ಣ ನೀನು ಎತ್ತ ಬಾ. ಅಪ್ಪ ಮಗು ನೀನು ಪಲ್ಲಕ್ಕಿಯನ್ನು ಹೊರಬೇಕು. ಅದರಾಗಲಿ ಗುರುದೇವ. ಸಗ್ಗಿನ ಮಗು ಬಳ್ಳಾನು ಸಿದ್ಧ ನೀನು ಅಲೀರ ಮುತ್ತಿನ ಜಗ್ಗವನ್ನು ಹಿಡಿದುಕೊಂಡು ಹಚ್ಚಾವ 16 ಗೊಂಡೆ, ಮುಚ್ಚಾವ 300 ಗೊಂಡೆ, ಹೊನ್ನರೆಕ್ಕದ ಗೊಂಡೆವನ್ನು ಹಿಡಿದುಕೊಂಡು ಮತ್ತು ಊದಿಸುತ್ತಾ ಬಾರಿಸುತ್ತಾ ಹರಿಕಡದ ಹಾದಾಗಬೇಕು, ಬಡ್ಡಿ ಕೊಡದ ಬೈಲಾಗಬೇಕು. ವಾಯು ವೇಗದಿಂದ ಕೊಳ್ಳೂರು ಕರಸಿದ್ದನ ಹಬ್ಬಕ್ಕೆ ಹೋಗನು ಪುತ್ರರೇ. ಅದರಾಗಲಿ ತಂದೆ. ಶಿವಸ್ಥಾನ ಹೊರಗ ತಗಲಾನೋ ಸಿದ್ಧಲಿಂಗರಾಯನೋ ಅಲ್ಲೇ ಸಿದ್ಧಾನ ಸೇಗ
ಹಾಲು ಹಾಲು ಯಪ್ಪ ತಂದೆ ಎಂದೂ ಬರಲಾರದ ಗುರು ಬಾಳ ಬಡವರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂತಾಯಿತು. ಹೌದು. ನೀವು ಊಟ ಮುಗಿಸಿಕೊಂಡು ಹೋಗಬೇಕು ತಂದೆ. ಏನಮ್ಮ ಯಮನವ್ವ, ತಂದೆ ನನ್ನ 400 ದಂಡ ದರಬಾರ ಕರೆದುಕೊಂಡು ಕೊಣ್ಣೂರು ಕರೆಸಿದ್ದನ ಹಬ್ಬಕ್ಕೆಂದು ಹೊಂಟಿದ್ದೇನೆಮ್ಮ. ಹೌದು. ಏನಮ್ಮ ತಂದೆ ನಿನ್ನ ಮನೆಯಲ್ಲಿ ಜಾಗವಿಲ್ಲ, ಹಲೋ. ನೀನು ಇಷ್ಟೊಂದು ಕೇಳ್ತಿ ಎಂದಾಗ ನಾನು ಈಗ ನಿನ್ನ ಮಾನವ ಮನೆ ಹೊಲದಾಗ ಬನ್ನಿ ಮಂಕಳಿ ಮರಳಿನಲ್ಲಿ ನನ್ನ ದಂಡ ದರ್ಬಾರವನ್ನು ಇಳಿಸುತ್ತೇನೆ. ಹೌದು. ನೀನು ಬೇಗನೆ ಅಡಿಗೆ ಅಂಬಲಿಯನ್ನು ಮಾಡಿಕೊಂಡು ಬಾರಮ್ಮ. ಆಗಲಿ ತಂದೆ. ಮಗು ಹೋ ಬುಳ್ಳಾಣ ಸಿದ್ಧ, ಈ 400 ದಂಡ ದರಬಾರವನ್ನು ಕರೆದುಕೊಂಡು ಮಾನವ ಮನೆ ಹೊಲದಾಗ ಬನ್ನಿ ಮಕ್ಕಳ ನೆರಳಿನಲ್ಲಿ ವಿಶ್ರಾಂತಿಗಳಿದು ಪ್ರಸಾದ ಮುಗಿಸಿಕೊಂಡು ಹೋಗುನೆಂದು ಹೇಳ ಮಗು. ಆದರೂ ಆಗಲಿ ತಂದೆ, ನಡೆಯಿರಿ ಹೋಗೋಣ. ಯಪ್ಪ ತಂದೆ ಹಂಬಲದಿಂದ ಅಂಬಲಿಯನ್ನು ಮಾಡಿಕೊಂಡು ಬಂದೀನಿ. ಸಾಲ ಪಂಕ್ತಿ ಕುಳಿತು ಊಟ ಮಾಡಿರಿ ತಂದೆ. ಏನಮ್ಮ ಮಹಾಮಗಳೇ, ತಂದೆ ನಿಮ್ಮ ಮನೆಯವರು ಇಲ್ಲದೆ ನಾನು ಒಬ್ಬವನೇ ಹೇಗೆ ಊಟ ಮಾಡಲಿ ಅಮ್ಮ? ಯಪ್ಪ ತಂದೆ ನಮ್ಮ ಮನೆಯವರು ಕೆಲಸಕ್ಕೆಂದು ಹೋಗಿದ್ದಾರೆ. ನನ್ನ ಮಗು ಇನ್ನೂ ಸಣ್ಣವನು, ತೊಟ್ಟಿಲಲ್ಲೇ ಆಡುವನು. ನೀವು ಊಟ ಮಾಡಿರಿ ತಂದೆ. ಏನಮ್ಮ ತಂದೆ ಆ ತೊಟ್ಟಿಲಲ್ಲಿ ಇರುವ ಹಸಿಗೂಸಿನನ್ನು ಕರೆಸಿ ಸಾಲು ಪಂಕ್ತಿಯಲ್ಲಿ ಕೂಡಿಸಿ ಹೌದು ಊಟ ಬಡಿಸಿದರೆ ನಾನು ಊಟ ಮಾಡುತ್ತೇನೆ, ಇಲ್ಲದಿದ್ದರೆ ಊಟ ಮಾಡುವುದಿಲ್ಲಮ್ಮ. ಆದರಾಗಲಿ ತಂದೆ. ಹೋ ನಾನು ಮನೆಗೆ ಹೋಗಿ ನೋಡಿದಾಗ ತೊಟ್ಟಿಲಲ್ಲಿ ಮಗುವೇ ಇಲ್ಲ. ನನ್ನ ಗಂಡ ಬಂದು ಕೂಸನ್ನು ಕೇಳಿದರೆ ನಾನು ಏನು ಹೇಳಲಿ ತಂದೆ? ಏನಮ್ಮ ಹಾಯಬನಮ್ಮ, ತಂದೆ ನೀನೇನು ಭಯ ಪಡಬೇಡಮ್ಮ. ಹೌದು ನೀನೇನು ಭಯ ಪಡಬೇಡ, ಹೆದರಬೇಡ, ಅಂಜದಿರುವಳಕದಿರು. ಹೌದು ನಿನ್ನ ಮಗನ ಹೆಸರಿನಿಂದ 3 ಬಾರಿ ಕೂಗಿ ಕೂಗಿ ಕರಿ. ಹೌದು ಆ 3 ಕಣ್ಣಿನ ಹೊತ್ತಿನಿಂದ ಎದ್ದು ಬಂದು ಸಾಲ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುತ್ತಿರುವನಮ್ಮ. ಆಗಲಿ ತಂದೆ. ಏ ಮಗು ಭರಮಣ್ಣ, ಏ ಕಂದ ಭರಮಣ್ಣ, ಬಾರೋ ಕಂದ ಬಾರೋ. ಬಂದೆ ಅಮ್ಮ. ಹೋ ಯಪ್ಪ ತಂದೆ ಮಹಿಮಾ ಪುರುಷ ಮಹಾಲಿಂಗರಾಯ, ನಿಮ್ಮ ಅಗತ್ಯವಾದ ಲೀಲೆಯನ್ನು ನೋಡಿ ನಾನು ಧನ್ನಳಾದೇನು ತಂದೆ, ಧನ್ನಳಾದೇನು. ಹೌದು, ನಿನಗ ಆಶೀರ್ವಾದ ಆಗಲಿ ಮೇಲೇಳಮ್ಮ. ನೋಡಮ್ಮ, ನನ್ನ 400 ದಂಡಿಗೆ ಅನ್ನ ಪ್ರಸಾದ ಬಡಿಸಿದಿ ಎಂದಾಗ ಹೌದು ಸೂರ್ಯಚಂದ್ರ ಇರುವರಿಗೆ, ನೆಲವೊಂದ ಗಂಗೆ ಹರಿವರಿಗೆ, ಪಾರೊಂದು ಪೋರಿ ಇರುವರಿಗೆ ಮರ ಚಿಕ್ಕಲಕ್ಕೆ ಮಾಲಿಂಗರಾಯನೊಂದು ನಾಮ ಪ್ರಖ್ಯಾತ ಮಾಡ್ತೀನಮ್ಮ. ನಾನು ಇನ್ನು ಹೋಗಿ ಬರುತ್ತೇನೆ. ಆದರಾಗಲಿ ತಂದೆ. ಓಹೋ, ನಾನು ಈಗ ಬಿದಿರಿ ಬಬಲಾದಿ ಮುಂದೆ ಕೃಷ್ಣಾ ನದಿ ದಂಡಿಯ ಮೇಲೆ ಬಂದು ನಿಂತಂತೆ ಆಯಿತು. ಮನದಲ್ಲಿ ಯೋಚನ ಒಣದಂದ ಪಾಲ ಕೇರ
ಗುರುವು ನಂದಾರೋ ಹದ ಮಾಡಿ ಹೋಸು ನಂದಾರೋ ಮತ ಮಾಡಿ ಸುಡು ನಂದಾರೋ ಮಾಟ ಮಂತ್ರ ಮಾಡ್ಯಾರವರು ಚಾಡಿಯ ಶ್ರೀಪತಿ ಮಾಡ್ಯಾರೋ ಮಾಟ ಮಂತ್ರ ಮಾಡ್ಯಾರೋ ಅವರು ಚಾಡಿಯ ಶ್ರೀಪತಿ ಮಾಡ್ಯಾರೋ ಡಬ್ಬಣ ಬಿಡುತ್ತಾರೇನೋ ಇವರಿಗೆ ಸೂರ್ಯ ಬಿಡುತ್ತಾರೇನೋ ಡಬ್ಬಣ ಬಿಡುತ್ತಾರೇನೋ ಸೂಜೆಯ ಬಿಡುತ್ತಾರೇನೋ ಬಾರಿಯ ಮುಳ್ಳ ಬಿಟ್ಟಾರವರು ಕಾರಿಯ ಮುಳ್ಳ ಬಿಟ್ಟಾರೋ ಬಾರಿಯ ಮುಳ್ಳ ಬಿಟ್ಟಾರೋ ಅವರು ಕಾರಿಯ ಮುಳ್ಳ ಬಿಟ್ಟಾರೋ ಕಾರಿಯ ಮುಳ್ಳ ಬಿಟ್ಟಾರೋ ಬಾರಿಯ ಮುಳ್ಳ ಬಿಟ್ಟಾರೋ ಕಾರಿಯ ಮುಳ್ಳ ಬಿಟ್ಟಾರೋ ಅವರು ಬಾರಿಯ ಮುಳ್ಳ ಬಿಟ್ಟಾರೋ ನೀಲ ಮುತ್ತಿನ ಹಕ್ಕಿಗೆ ಮೂರ ನಿರಕ್ತ ಬಿದ್ದಾವೋ ಮೋರ ಮನೆಯ ಚಕ್ಕೆಗೆ ಮತ್ತ ಮೋರ ನಿರಕ್ತ ಬಿದ್ದಾವೋ ನೀಲ ಮುತ್ತಿನ ಚಕ್ಕಿಗೆ ಅಲ್ಲಿ ಮೂರ ನಿರಕ್ತ ಬಿದ್ದಾವೋ ನೀಲ ಮುತ್ತಿನ ಚಕ್ಕಿಗೆ ಅಲ್ಲಿ ಮೂರ ನಿರಕ್ತ ಬಿದ್ದಾವೋ ಚಾಡಿಕೋರರು ಮೂಡಿಕೋರರು ಡಬ್ಬಣ ಬಿಟ್ಟಾರ ಸೂಜಿ ಬಿಟ್ಟಾರ ನಿಂಬೆ ಕಾಯಿ ಬಿಟ್ಟಾರ ಬಾರಿಯ ಮುಳ್ಳ ಬಿಟ್ಟಾರ ಕಾರಿಯ ಮುಳ್ಳ ಬಿಟ್ಟಾರ ಹೌದೇನೋ ಮಗು ಇದು ಅಲ್ಲದೆ ಕಳ್ಳ ಕುಟಿಲ ಸಿದ್ಧರು ಕಲ್ಲು ಎಸೆದಾರ ನೀಲ ಮುತ್ತಿನ ಜಗ್ಗಿಗೆ ಬೆಳೆದು ಮೂರಾನಿ ರಕ್ತ ಧರಣಿಗೆ ಉದುರಾವತ್ತಂದೆ ಮಗು ಬುಳ್ಳಾಣ ಸಿದ್ಧ ನೀನೇನು ಹೆದರಬೇಡ ಮಗು ಹೆದರಬೇಡ ಹೋ ಈ ಜನರು ಹೀಗೇಕೆ ಮಾಡುತ್ತಿರುವರು 84 ಲಕ್ಷ ಜೀವರಾಶಿಯಲ್ಲಿ ತಿರುಗಿ ಬಂದಾದ ಈ ಮಾನವ ಜನ್ಮ ಕೊಲೆ ಸುಲಿಗೆ ಮಾಡಿ ಕಟ್ಟಿಕೊಳ್ಳರಬೇಡರಿ ಕರ್ಮ ಏನು ಯಾವತ್ತು ಆಗಿ ನಡಿರಿ ಗುರುವಿನ ಗುಲಾಮ ಪರರ ದುಃಖವೇ ನನ್ನ ದುಃಖ ಎಂದು ತಿಳಿದ ನಡೆದ ಮಗ ಒಲಿಯ ತಾನ ಪರಮಾತ್ಮ ಹೋ ಮಗು ಬುಳ್ಳಾಣ ಸಿದ್ಧ ನೀನೇನು ಹೆದರಬೇಡ ಮಗು ಆ ನಿನ್ನ ತೇಜಿ ಆ ದುಷ್ಟ ಶಕ್ತಿಯನ್ನು ಮೆಟ್ಟಿ ಪಾತಾಳದಲ್ಲಿ ತುಳಿಯುವುದು ಮಗು ಮೆಟ್ಟಿ ಪಾತಾಳಕ್ಕೆ ತುಳಿಯುವುದು ಯಪ್ಪ ಪುನ್ನುಳ್ಳ ಗೌಡ ಪೂಜಾರಿ ಕಣ್ಣ ಕಳೆದುಕೊಂಡು ಮಳ್ಳ ಹಾಗೆ ನಿಂತಿದ್ದೇನೆ ಡೊಳ್ಳಿನ ಹೊಜ ಕೇಳಿಸುತ್ತಿದೆ ಆದರೂ ಕಣ್ಣ ಕಾಣಿಸುವುದಿಲ್ಲ ನನ್ನನ್ನು ಕಣ್ಣ ಕೊಟ್ಟು ಕರೆ ನೆಟ್ಟು ಕಾಪಾಡೋ ಗುರುದೇವ ಓಹೋ ಇವನು ಬಂಗಾಳ ದೇಶದ ಭಾವನಂತೆ ಕಾಣುತ್ತಿರುವನಲ್ಲ ಇರಲಿಪ್ಪ ನೀನು ಮಾಡಿದ ತಪ್ಪಿಗೆ ನಾನು ಮನ್ನಿಸುತ್ತೇನೆ ಇರಲಿ ಕೇಳು ಕುಟಿಲ ಸಿದ್ಧ ಹ್ಯಾಂಗೆಂದರೆ ಹೌದು ಕುಂತ ಕೇಳೋ ಸತ್ಯ ಸಂಘದ ಸಾಲಿ ತರುಕಿಡಿದು ತೆರಿಬೇಕು ಗುರುಮನೆ ಕೀಲಿ ಹೌದು. ಮಂಕ ತಿಮ್ಮನಂಗ ಮರಿವಿಗೆ ಬಿದ್ದು ನೀ ಸುಳ್ಳೇ ತಿನ್ನಬೇಡ ಜೋಲಿ ಮಂದಿ ಮಾತ ಕೇಳಿ ನೀನು ಆಗಬೇಡ ಪ್ಯಾಲಿ ಹೌದು ಕೈಯಾಗ ಹಿಡ್ಕೊಂಡೆ ಹಾಲಿನ ತಾಲಿ ತುತ್ತ ಅನ್ನಕ್ಕಾಗಿ ಪರರ ತತ್ತಿಗಾಗಿ ನಿತ್ಯ ಮಾಡಬೇಡ ಕೂಲಿ ಹೌದು ಬಿಟ್ಟು ಹೋಗುದು ಒಂದಿನ ಕಟ್ಟಿದ ಕೋಲಿ ಕಟ್ಟಿ ಕಲಬತ್ತಾರ ಒಂದಿನ ಡೋಲಿ ಹೌದು ನೀನು ಆ ಗೌಡನ ಮಾತ ಕೇಳಿ ಯಮಕ್ಕ ಮಾಡಿದರ ಯಮರಾಜ ಬಂದು ಒದ್ದು ಒಯ್ತಾನೋ ನಿನ್ನ ಮಾಲಿ ಒದ್ದು ಒಯ್ತಾನ ಹೌದು ಯಪ್ಪ ಮಾನವನಂತ ಬಗ್ದಿದೆ ಮನಸ್ಸನೆಂತೂ ತಿಳಿದಿದೆ ಆದರೂ ಭಗವಂತನೆಂದು ತಿಳಿಯಲಿಲ್ಲ ಗುರುದೇವ ಇರಲಿ ಸಿದ್ಧ ಹಚ್ಚಿಕೋ ನನ್ನ ಗುರುಕರ ಸಿದ್ದೇಶ್ವರ ಭಂಡಾರ ಸುದ್ದಾಗಲಿ ನಿನ್ನ ಶರೀರ ಮತ್ತು ನಿನ್ನ ನೇತ್ರಗಳನ್ನು ಸುದ್ದಾಗಲಿ ಆಗಲಿ ತಂದೆ ನೀನು ನನ್ನ ಪಲ್ಲಕ್ಕಿಯ ಮುಂದ ಹಡದಿ ಆಸುತ್ತಾ ನೀನು ಕೊಂಡೂರಕ್ಕರ ಸಿದ್ಧನ ಮಠ ತನಕ ಬರಬೇಕು ಆಗಲಿ ತಂದೆ ಹೋ ನಾನು ಈಗ ಬಿದಿರಿ ಬಬಲಾದಿಯ ಮುಂದೆ ಕೃಷ್ಣಾ ನದಿ ದಂಡೆಯ ಮೇಲೆ ಬಂದ ನಿಂತಂತೆ ಆಯಿತು ಭಯಂಕರ ಮಳೆಯಾಗಿ ಹೊಳೆಯ ತುಂಬಂತೂ ಸೋಸಿ ನಡೆದಾದ ಈ 400 ದಂಡ ದರಬಾರ ಕರೆದುಕೊಂಡು ನಾವು ಹೊಳಿ ದಾಟಿ ಹೇಗೆ ಹೋಗಬೇಕು ಅಲ್ಲೊಬ್ಬ ನಾವಿಕನು ಕಾಣುತ್ತಿರುವನು ಅಲ್ಲಿ ಹೋಗಿ ವಿಚಾರ ಮಾಡಿ ಕೇಳಿದರಾಯಿತು ಯಪ್ಪ ಅಂಬಿಗರ ಶರಣಯ್ಯನವರೇ ಯಪ್ಪ ಅಂಬಿಗರ ಶರಣಯ್ಯನವರೇ ನನಗೂ ಮತ್ತು ನನ್ನ 600 ದಂಡವನ್ನು ಕರೆದುಕೊಂಡು ಕೊಂಡೋರಕರ ಸಿದ್ಧನ ಹಬ್ಬಕ್ಕೆ ಹೊಂಟಿದ್ದೇನೆಪ್ಪ ಆಗಲಿ ಮುತ್ತೆ ಆಳ ಲೆಕ್ಕ ಮಾಡಿ ಬೇಗನೆ ಹಣ ಕೊಡು ಅಂದರೆ ಹೊಳೆ ದಾಟಿಸುತ್ತೇನೆ ಇಲ್ಲವಾದರೆ ದಾಟಿಸುವುದಿಲ್ಲ ಮುತ್ಯ ಯಪ್ಪ ಅಂಬಿಗರ ಶರಣಯ್ಯನವರೇ ನನ್ನ ಹತ್ತಿರ ಹಣವಿಲ್ಲ ನನ್ನ ಹತ್ತಿರ ಭಕ್ತಿ ಎಂಬ ಭಂಡಾರ ಐತಿ ಭಂಡಾರ ಕೊಡ್ತೀನಿ ನನ್ನ 400 ದಂಡಿಗೆ ಮತ್ತು ನನಗೆ ಹೊಳಿದಾಂಟಿಸಬೇಕು ಶರಣಯ್ಯನವರೇ ಮುತ್ಯ ನಮ್ಮ ಮನೆಯಲ್ಲಿ ಅರಿಶಿಣ ಪುಡಿ ಮೂಲೆಯಲ್ಲಿ ಒಟ್ಟಿ ಇಟ್ಟಿದ್ದೇನೆ
ಪಟ ಪಟ ಹಣ ಕೊಟ್ಟರೆ ಹೊಳೆ ದಾಟಿಸುತ್ತೇನೆ, ಇಲ್ಲವಾದರೆ ದಾಟಿಸುವುದಿಲ್ಲ ಮುತ್ಯ. ಹೋ ನಾನು ಹೇಗೆ ಮಾಡಲಿ? ಅಂಬಿಗರ ಶರಣಯ್ಯನವರಿಗೆ ಎಷ್ಟೊಂದು ಪರಿಪರಿಯಿಂದ ಕೇಳಿದರೂ ಅವನು ಹೊಳಿ ದಾಟಿಸಲಿಲ್ಲ. ನಾನು ಹೇಗೆ ಮಾಡಬೇಕು? ಆದಿಶಕ್ತಿ ಜಗದಂಬ ಜಗನ್ಮಾತೆ ಭಗೀರಥನ ಭಕ್ತಿಗೆ ಒಲಿತು ದರಿಗಿಳದ ಬಂದ ಗಂಗಾ ಮಾತೆ ನಿನಗನ ಶ್ರೇಷ್ಠಾಂಗ ಪ್ರಣಾಮಗಳನ್ನು ಹಾಕುತ್ತೇನೆ ಮಾ. ಮಗು ಇಲ್ಲಿಗೆ ಬಂದ ಕಾರಣವೇನು ಮಗು? ಏನಮ್ಮ ತಾಯಿ? ಮಗು ನಾನು 400 ದಂಡ ಕರೆದುಕೊಂಡು ಕೊಣ್ಣೂರ ಕರಸಿದ್ದನ ಹಬ್ಬಕ್ಕೆಂದು ಹೊಂಟಿದ್ದೇನೆಮ್ಮ. ಹೌದು. ಈ ತುಂಬಿದ ಹೊಳಿಯಾಗ ಕಂಬಳಿ ಹಾಸಿ ಹೋಗಲು ಇಂಬ ಕೊಡಬೇಕು ತಾಯಿ, ನನಗ ಇಂಬ ಕೊಡಬೇಕು. ನಿನಗೆ ಜಾಗ ಕೊಟ್ರ ನನಗೆ ಏನು ಚಾಜ ಕೊಡ್ತಿ ಅಂತದ ಏನು ಮಾನ ಉಳಿಸ್ತಿ ಮಾಡಪ್ಪ. ಅಮ್ಮ ತಾಯಿ ಮಗು. ಜಗದಂಬ ಜಗನ್ಮಾತೆ ಸೂರ್ಯಚಂದ್ರ ಇರುವವರೆಗೆ ನೆಲವೆಂಬ ಗಂಗೆ ಹರಿವರೆಗೆ ಪಾರೊಂದು ಪೋರಿ ಇರುವ ತನಕ ಹೌದು. ನಿನಗೊಂದು ಚಾಜಾ ಕೊಡ್ತೀನಮ್ಮ. ಏನು ಕೊಡ್ತಿ ಮಾಡಪ್ಪ? ಅದು ಏನಂದರೆ ಉಡವಲ್ಲಿ ಪತ್ತಲ ತರ್ತೀನಿ, ತೊಡವಲ್ಲಿ ಕುಬ್ಬಸ ತರ್ತೀನಿ, ನೆನೆಯಕ್ಕಿ ನನಗಳ್ಳಿ ಕೊನೆಗೊಂದು ಬಾಳಿಯ ಹಣ್ಣ, ನೆನೆಗೊಂದು ನಿಂಬಿಯ ಹಣ್ಣ ಕೊಡ್ತೀನಿ. ಹೌದು ಹೌದು ಇದು ಅಲ್ಲದೆ ನೆನೆಯಕ್ಕಿ ತರ್ತೀನಿ, ನೆನಗಳ್ಳಿ ತರ್ತೀನಮ್ಮ. ಹೌದು ಹೌದು ಇದು ಅಲ್ಲದೆ ನಿನಗೆ ಹಸಿರು ಸೀರೆ ತರ್ತೀನಿ, ಹಸಿರು ಗುಂಸ ತರ್ತೀನಿ, ಹಸಿರು ಬಳಿಗಳಾದ್ರೂ ತರ್ತೀನಮ್ಮ. ಹೌದು ಹೌದು ನಿನಗ ಕಣ್ಣಿಗೆ ಕಾಡಿಗೆ ತರ್ತೀನಿ, ಹಲ್ಲಿಗೆ ಹಲಪುಡು ತರ್ತೀನಿ, ಮತ್ತು ಬೆಳ್ಳಿಗೆ ಅರಿಶಿಣ ತರ್ತೀನಿ. ಹೌದಾ? ನಿನ್ನ ಕಾಲಲ್ಲಿ ಕಾಲುಂಗುರು ತರ್ತೀನಿ, ಮೂಗಲ್ಲಿ ಮೂಗುತಿ ತರ್ತೀನಿ, ಹಣೆಯಲ್ಲಿ ಸಿಂದರ ತಿಲಕ ತರ್ತೀನಿ. ಹೌದು. ಇದು ಅಲ್ಲದೆ ಹೊಳಿ ದಾಟಿ ಹೋಗುವಾಗ ನಿನಗ ಮಂಡಿಗೆ ಜಾಳಿಗೆ ದಂಡಿ ಕಟ್ತೀನಮ್ಮ ತಾಯಿ. ಈ ತುಂಬಿದ ಹೊಳಿಯಾಗ ಕಂಬಳ ಹಾಸಿ ಹೋಗಲು ಅನುಮತಿ ಕೊಡಬೇಕು ತಾಯಿ, ನನಗ ಅನುಮತಿ ಕೊಡಬೇಕು. ಆವೇರೆ ಆಗಲಿ ಮಗು, ಸಾಗಿ ಹೋಗು. ಓಹೋ, ನನ್ನ ಶಿವನ ಮುದ್ರೆ ಸಿಕ್ಕೇದುಂಗರ ನೀರಿನಲ್ಲೇ 3 ಸಲ ಒಳಗಿಸಿದರೆ ಮತ್ತೆ ನನ್ನ ಕೈ ವಶ ಆಯಿತು. ನನ್ನ 4 ಮಂದಿ ಪುತ್ರರೇ, 7 ಮಂದಿ ಜೀವದ ಗೆಳೆಯರೇ, ನೀವು ಸ್ವಾಮಿ ನಮ್ಮ ದೇವರ ಬಂದಾನ ಘೇ ಎಂದು ಝೀಕಾರ ಹಾಕಿರಿ. ಈ ತುಂಬಿದ ಹೊಳಿಯಾಗ ಕಂಬಳಿಯನ್ನು ಹಾಸಿ ಆಚೆ ದಡಮುಟ್ಟನ ಪುತ್ರರೇ. ಆಗಲಿ ತಂದೆ. ಸ್ವಾಮಿ ನಮ್ಮ ದೇವರು ಸ್ವಾಮಿ ನಮ್ಮ ದೇವರು ಬಂದಾನಿಗೆ ಓಂ ಶ್ರೀ ಗುರು ಕರಸಿದ್ದೇಶ್ವರಾಯ ನಮಃ. ಓಂ ಶ್ರೀ ಗುರು ಕರಸಿದ್ದೇಶ್ವರಾಯ ನಮಃ. ನಮ್ಮ ದೇವರು ಬಂದಾನಿಗೆ ನಾನು ಈಗ ತುಂಬಿದ ಹೊಳಿ ದಾಂಟಿ ಈ ದಡ ಬಂದು ಮುಟ್ಟಿದಂತೆ ಆಯಿತು. ಇರಲಿ, ಅಂಬಿಗರ ಶರಣಯ್ಯನವರು ನಡುಗುತ್ತಾ ಥರಿಕಿದಿಂದ ಓಡುತ್ತಾ ಇಲ್ಲಿಗೆ ಬರುತ್ತಿರುವನಲ್ಲ. ಬರಲಿ, ವಿಚಾರ ಮಾಡಿ ಕೇಳೋಣ. ಯಪ್ಪ ಗುರುದೇವ, ಮಾನವನಂತ ಬಗದೆವು, ಮನುಷ್ಯನೆಂದು ಬಗದೆವು, ಭಗವಂತನೆಂದು ತಿಳಿಯಲಿಲ್ಲ. ನಿಮ್ಮ ಪಾದಕ್ಕೆ ಶ್ರೀ ಶ್ರಾಷ್ಟಾಂಗ ಪ್ರಣಾಮಗಳು ಹಾಕುತ್ತಾ ಶೆಟ್ಟಿ ಸಾಹುಕಾರರು ಮುತ್ತು ಮಾಣಿಕ ನಾವಿನಲ್ಲಿ ಮುಳುಗಿ ಹೋಗ್ಯಾವ. ನಾವು ಎಷ್ಟು ದಿನ ದುಡಿದರೂ ನಮಗೇನು ಮುಟ್ಟಿಸುವುದು ಆಗುವುದಿಲ್ಲ. ಹೊಳೆಯಲ್ಲಿ ಮುಳುಗಿದ 2 ನಾವು ಎಬ್ಬಿಸಿ ಕೊಡ್ರಿ ಮುತ್ಯ, ನೀವು ಹೇಳಿದ ಕಾರ್ಯ ಮಾಡಲು ಸದಾ ಸಿದ್ಧನಿದ್ದೇವೆ ಗುರುದೇವ. ಯಪ್ಪ ಅಂಬಿಗರ ಶರಣಯ್ಯನವರೇ, ನೀನೇನು ಯೋಚನೆ ಮಾಡಬೇಡ. ನೀನು ಮಾಡಿದ ತಪ್ಪಿಗೆ ನಾನು ಮನ್ನಿಸುತ್ತಿದ್ದೇನೆ. ಎಲ್ಲ ನನ್ನ 4 ಮಂದಿ ಪುತ್ರರೇ, ನನ್ನ 7 ಮಂದಿ ಜೀವದ ಗೆಳೆಯರೇ, ನೀವು ಅಡ್ಡಿವಾಲಗದ ಶಿವಸ್ಥಾನದ ಮೇಲೆ ಕೈಯನ್ನು ಹಾಕಿರಿ. ಒಮ್ಮೆ